ಸಾರಿ ಕೊಡಿ ತಂಗಿ ಹುಟ್ಟಪ್ಪ ಅಂತ ನಾವು ಕೇಕ್ ಕಟ್ ಮಾಡಲ್ಲ, ಆಶೀರ್ವಾದ ಮಾಡ್ತೀನಿ ನನ್ನ ತಂಗಿ. ನೀವು ಮಾಡ್ತೀವಿ ಮಾಡಂಗಿರಿ ಮಾಡಿ, ಯಾವನ ಬ್ಯಾಡ್ ಮೆಸೇಜ್ ಮಾಡಿದ್ರೆ ನಿಮ್ಗೆ ಕ್ಯಾನ್ಸರ್ ಬರುತ್ತೆ. ಇನ್ನೇ ಮಾಡೋಣ, ತಂಗಿಯರಲ್ವಾ ಅಳ್ತು ಯಾರಿಲ್ಲ ಅವಳಿಗೆ. ಈಗ ಅವಳ ಬಿಟ್ಟು ತಂಗಿ ಬೈಸ್ಕೊಂಡು ಶಿವಮೊಗ್ಗದ ಬಂದವಳಂತೆ. ಈಗ ಅವ್ರಿಗೆ ಎತ್ತಿ ಮರ ಹೆಂಗ್ ಸಿಕ್ಕಿ ಬಂದ್ರೆ ಅದಕ್ಕೆ ಬ್ಯಾಡ್ ಮೆಸೇಜ್. ತಂಗಿ ನಾನು ಬೈದಿದ್ದು ಬೇಜಾರ ಬೇಡ, ಎಲ್ಲ ಜನ ಬರೇ ಬ್ಯಾಡ್ ಮೆಸೇಜ್ ತಂಗಿ ಮಾತಾಡೋದು. ಅದಾ ಗಂಡು ಕುಣಿಸಿ ಎಂತಿ ಬರ್ತಾಳೆ, ಲೇಟ್ ಆಗುತ್ತಾ ಅಂತಾಳೆ ನಿಂತ್ಕೊಂಡು. ಎಂಟಿ ಕುಣಿಸಿ ಗಂಡು ಎಷ್ಟಾಗುತ್ತೆ ಅಂತ ಮೊಮ್ಮಕ್ಕಳು ಗಂಡು ಅಜ್ಜಿ ಬರ್ತಾರೆ, ಲೇಟಾಗಿ ಕಾಯೋದೇ ಇಲ್ಲ. ನೋಡಿ, ಪ್ರತಿಯೊಬ್ಬರು ಮನಸ್ಸಲ್ಲಿ ದೇವ್ರು ಇರುತ್ತೆ, ಪ್ರತಿಯೊಬ್ಬರು ಮನಸ್ಸಲ್ಲಿ ದೇವ್ರು ಇರುತ್ತೆ, ಪ್ರತಿಯೊಬ್ಬರು ಗುರುಗಳಾಗ್ಬೋದು ನಿಮ್ಮಲ್ಲಿ ಒಳ್ಳೆ ಭಾವನೆಗಳಿದ್ರೆ. ನಾನು ಯಾವತ್ತು ಗುರುಗಳು ಹೇಳಿದ್ಬಿಟ್ಟ, ನಾನು ಯಾವತ್ತು ಗುರುಗಳು, ನಾನು ಸ್ವಾಮಿಯರ್, ನಾನು ಪವಾಡ ಪುರುಷ, ನನಗೆ ನಾನು ಅಂತ ನಿಂತ ಎಲ್ಲೂ ಹೇಳುವಿಲ್ಲ. ನಾನೇ ಡ್ರೈವರು. ಅಲ್ಲಿ ಯಾರೋ ಒಂದಿಬ್ಬರು ನೋಡಿ ನನ್ನ ಕೈ ಮುಗಿದು ನಾನೇ ಕಾರ ಬಂದಲ್ಲಿ 2 ಕಾರಲ್ಲಿ ನಾನೇ ಡ್ರೈವರು. ನಾವೇ ಡ್ರೈವರ್. ನಾವು ಅದೇ ಮನೆ 18 ಸನಿದ್ದೀವಿ ನಾವು, ಇದೇ ನಮ್ಮ ಮನೆ. ನೀವು ಹಂಗೆ ಹಂಗಾಡ್ತೀರಿ, ಅತ್ತಂಗೆ ಹಂಗಿದ್ದೀವಿ ನೋಡಿ, ಅಂತ ಹಂಗಿದ್ದೀವಿ ನೋಡಿ. ನಾವು ನೀವು ಗುದ್ದಾಡ್ಸಾಯ್ತೀರಿ. ಮೊನ್ನೆ ಯಾಳು ಬಂದ್ರೆ ತಮ್ಮಗಳು ಇಬ್ಬರಿದ್ರಂತೆ, ಹತ್ರ ಬರಲ್ಲ ಜಮೀನು ಬೇಕಂತೆ. ಹಿಂಗೆ ಇಂತಿಂಥ ಭಾವನೆಗಳು ನಿಮ್ಮವು. ನಾವು ಅಂಟಮ್ಮ ಚೆನ್ನಾಗಿರಲಿ ಅಂತ ದಯವಿಟ್ಟು ಎಲ್ಲಿಂದ ಬರ್ತೀರಿ, ಇನ್ನೊಂದ್ಸರಿ ಹೇಳ್ತೀನಿ, ಪದೇ ಹೇಳ್ತಾ ಇರ್ತೀನಿ. ಎಲ್ಲಿಗಾರ ಹೋದ್ರೆ, ಯಾವ್ದಾರು ಊರಿಗೆ ಹೋದ್ರೆ, ಪುಣ್ಯ ಸ್ಥಳಕ್ಕೆ ಹೋದ್ರೆ ಅಲ್ಲಿ ಪುಣ್ಯ ಮಾಡ್ಕೊಂಡು ಹೋಗಿ, ಕರ್ಮ ಮಾಡೋಕೆ ಹೋಗ್ಬೇಡಿ. ಹೌದಲ್ಲ? ಇಲ್ಲಾಂದ್ರೆ ಸುಮ್ಮನೆ ಮನೆಗೆ ಹೋಗಿ ಬರಲೇಬೇಡಿ, ಏನು ಬೇಜಾರಿಲ್ಲ. ನಾವು ದುಡ್ಡು ಯಾರನ್ನ ಕೇಳಿದೇನಪ್ಪ, ಇದೇ ಪಕ್ಕಡಿಗೆ ನೀನು ವಿಡಿಯೋ ಮಾಡೋರು ಹಂಗೆ ಮಾಡ. ಯಾರ ದುಡ್ಡು ಕೇಳಿದೇನಪ್ಪ ಹೇಳ್ರಿ, ಕೈ ಎತ್ತಿ. ಯಾರ ದುಡ್ಡು ಕೇಳಿದ್ವಾ? ಯಾರೋ ನಮಗೆ ಏನಾರ ನಿಮಗೆ ಚೀಟಿ ಕೇಳಿದೀವಾ? ನಾವು ಹೆಂಗ್ ಗೊತ್ತರ, ಪ್ರೀತಿ ಇದ್ರೆ ಬನ್ನಿ, ನಂಬಿಕೆ ಇದ್ರೆ ಬನ್ನಿ. ಬರುವಾಗ ನಾನು ನನ್ನದೇ ಬಂದು ಮನೆಗೆ ಬಿಟ್ಟು ಬನ್ನಿ ಆಯ್ತಾ. ಇಲ್ಲಿ ಯಾವನು ದೊಡ್ಡನಲ್ಲ, ಯಾರು ಸಣ್ಣರಲ್ಲ, ಎಲ್ಲರಿಗೂ ಸಾವಿದೆ. ಎಲ್ಲ 2 3 ಗುಂಡಿಗೆ ಹೋಗೋದು. ನನಗೆ ದೇವ್ರು ಸಿಕ್ಕಿರೋದು, ನಂಬ್ತೀರಾ? 5 ಅಡಿಗೆ ನೀರು, 8 ಅಡಿ ವಿಗ್ರಹ ಮೂರ್ತಿ, ನೀರಿದೆ 5 ಅಡಿಗೆ ವಿಗ್ರಹ ಮೂರ್ತಿ. ಹೇಗಿದೆ ಮಕ್ಕಳಿದ್ದಾರೆ ನನಗೆ. ನಾವು ಒಂದಿನ ದೇವ್ರು ಬರ್ತೀನಿ ಅಂತ ಎಲ್ಲೂ ದೇವ್ರ ಸಂದ್ರೆ ಯಾವ್ದು ಟೋಲ ಫ್ರೀ ಇದೆ ತಂದು ತೋರಿಸಿ. ಯಾರು ಟೋಲ ಹೋಗಿ ನಂಗೆ ತೋರಿಸಿ. ನಾನು ಟೋಲಾಗ ಯಾರು ಕೇಳಿ ಬಟ್ಟ ಅಂತ ಹೇಳ್ತೀನಿ. ನಾನು ಮೊನ್ನೆ ಯಾರು ಬಂದಲ್ಲ 600 ಕೇಳ್ತಿಲ್ಲ, ಹೋಗಿ ಇದ್ಕೊಂಡು ಹೋಗಲ್ಲ ಅಂತ. ನನ್ನ ತಂಗಿ ಹಂಗೆ 6 ನೋಡಿತಾಳೆ 7 ಗಂಟೆ ರಾತ್ರಿಲಿ. ಏನಪ್ಪ ಅಂತ ಹೋಗಿ ನೋಡಿದ್ರೆ ಕಾರಲ್ಲಿ ಗಂಡ ಕೂತಾನೆ, ಪಕ್ಕದಲ್ಲಿ ಮಗ ಇದ್ದಾನೆ, ಅಳಿಯ ಇದ್ದಾನೆ, ಮಗಳಿದ್ದಾಳೆ. ಅವ್ರು ಮುಟ್ಟಲ್ವಂತೆ, ಗ್ಯಾಂಗ್ರಿಂಗ್ ಅಂತೆ. ನಾವು ಮುಟ್ಟಬೇಕಂತೆ, ದೇವಸ್ಥಾನ ರೆಸ್ಪಾನ್ಸ್ ಮಾಡಲ್ವಾ ಅಂತ ಕೇಳ್ತಾರೆ ಅವರು. ಏನು ರೆಸ್ಪಾನ್ಸ್ ಮಾಡ್ಬೇಕಂತ ಎತ್ಕೊಂಡು ಹೋಗ್ಬೇಕಂತ. ನಾವು ಪಕ್ಕ ಕೂತಿರ್ಬೇಕು, ಗಂಡು ಸಲ್ವಾ ಅಂತ ಕೇಳಿದ್ರು. ತಪ್ಪ ಸರಿನಾ? ಗಂಡು ಸಲ್ವಾ ಅಂತ ಅವರು. ಆಸ್ತಿ ಬರೆಯಕ್ಕೆ ಮಾತ್ರ ಅಪ್ಪ ಅಮ್ಮಗಳು ಬೇಕಾ? ಸಾಕಲ್ವಾ? ನಿಮ್ಮ ಅಪ್ಪ ಅಮ್ಮಗಳಿಗೆ ಅನ್ನ ಹಾಕಿ, ನಿಮ್ಮ ಅಪ್ಪಂಗರಿಗೆ ನೋಡ್ಕೊಳ್ಳಿ ಚೆನ್ನಾಗಿ. ಅಣ್ತಮ್ಮಳು ಒಗ್ಗಟ್ಟಾಗಿರಿ. ಯಾವ ಕಾಯಿಲೆ ಬಂದು ಸತ್ತೋಗ್ಬಿಡ್ತೀರಿ. ಮನುಷ್ಯನಿಗೆ ಸಾವಿದೆ ಕಣ್ರಪ್ಪ ಆಯ್ತಾ. ಒಳ್ಳೆ ಸಾವು ಸಾರಿ, ಒಳ್ಳೆ ನಿದ್ದೆ ಮಾಡ್ರಿ, ನೆಮ್ಮದಿಗಿರಿ. ಸಾಲ ಮಾಡಿರ ಚೀಟಿ ದುಡ್ಡು ಏನು ನಂಗೆ ಗೊತ್ತೇ ಇಲ್ಲ ಕಣೆ. ದುರ್ಗಮ್ಮ ಸತ್ತಗುವೆ ನಮ್ಮ ತೀರ ಬಿಡ್ತೀವಿ, ನೀವು ಬಿಟ್ಟಿದ್ದು ಅಲ್ಲ. ಚೀಟಿ ಹೆಂಗಿದ್ದು ನಂಗೆ ಗೊತ್ತೇ ಇಲ್ಲ. ನಾನು ಸಾಲನೇ ಮಾಡಿಲ್ಲ, ಸಾಲ ಮಾಡಿಲ್ಲ, ನೆಮ್ಮದಿಗಿರಿ. ಯಾರ ಬಗ್ಗೆ ಮಾತಾಡಲ್ಲ, ಯಾವ ರಿಷಿಗೆ ಹೋಗಲ್ಲ, ಯಾವ ಫಂಕ್ಷನ್ಗೆ ಹೋಗಲ್ಲ. ನಾನು ಹಿಂಗೆ ಇರೋದು. ಸಾಕ್ಷಾತ್ ದೇವತೆ ಕೂಡ ಅದನ್ನು ಹಾಕಿಬೇಕಾರೆ ಸಾಕ್ಷಾತ್ ದೇವ್ರು ನಂಗೆ ಮಾತಾಡೋದು. ನಾನು ಕೂಡ ಮಾತಾಡ್ತೀನಿ ದೇವ್ರ. ಯಾಕಂದ್ರೆ ಚಪ್ಪಲಿ ಹಾಕಲ್ಲ ನಾವು, ಚಪ್ಪಲಿ ಹಾಕೋದ್ರಲ್ಲಿ ಹಿಂಗೆ ಇದೀವಿ. ದೇವ್ರು ಯಾವತ್ತು ಸಿಕ್ಕಿದ ಮುಂಚೆ ಹೆಂಗಿದೀವಿ, ಇವತ್ತು ಹಂಗೆ ಇದೀವಿ. ನೀವು ಬಂದಾರಲ್ಲ ಕೇಳೋದು ಒಂದೇ, ಲೇಟ್ ಆಗುತ್ತಾ? ಕಾರ್ ತಾಂಡೀವಿ, ಸಾಲ ಮಾಡಿದ್ದೀವಿ, ಮನೆ ಕಟ್ಟಿ. ಮನೆ ಬ್ಲಾಕಾಗಿ ಬಂದಾಳೆ ಏನೋ 45 ಮನೆ ಕಟ್ಟಿರಂತೆ. ಕೆಳಗೊಂದು ಮನೆ ಕಟ್ಟಿ ಬಾಡಿಗೆ ಕೊಟ್ಟರಂತೆ, ಮೇಲೆ ಡೂಬ್ಲೆಸ್ ಅಂತ. ನಂಗೆ ಗೊತ್ತಿಲ್ಲ ಡೂಬ್ಲೆಸ್ ಒಳಗಿಂದ ಹೋಗೋದಾ? ಹೆಂಗೆ ಕಟ್ಟಾಳಂತೆ. ಯಜಮಾನ್ರಿಲ್ವಂತೆ, ಯಜಮಾನ ಬಿಟ್ಟಾಳಂತೆ. ಮಗು ಒಬ್ಬಳೇ ಇರಂತೆ, ಭಾಳ ತಲೆ ಮಾಡ್ತಾಳಂತೆ ಹುಡುಗಿ. ಸೆಕೆಂಡ್ ಪೀಸ್ ಬರ್ತಾಳಂತೆ. ಸಾಲ ಮಾಡಿಬಿಟ್ಟಾಳಂತೆ, ಚೀಸು ದುಡ್ಡಿಲ್ವಂತೆ. ಕೆಲ್ಸಕ್ಕೆ ಹೋಗಕ್ಕೆ ಮನ್ಸಿಲ್ವ, ಕೆಲ್ಸಕ್ಕೆ ಸುಸ್ತಾಗತ್ತಂತೆ. ಅವ ಅಂತರಿಗೆ ಹೆಲ್ಪ್ ಮಾಡೋದ ಹೇಳಿದೆ. 2 ಕಾಲನ್ನು ಕಟ್ ಮಾಡ್ಕೊಂಬ ಸಹಾಯ ಮಾಡ್ತೀನಿ ಅಂತೆ. ಕರೆಕ್ಟಾ? ಅದೇ ಬಿಟ್ಟು ಮೊನ್ನೆ ಸಹಾಯ ಮಾಡಿದ್ದೀನಿ ನೋಡಿ. ಫಸ್ಟಲ್ಲಿ ಕೇಳಬೇಕಾದ್ರೆ ಆಕ್ಸಿಡೆಂಟ್ ಆಯ್ತಂತೆ. ಗಂಡ ತೀರೋಗ್ಬಿಟ್ರಂತೆ ಸ್ಪಾಟಲ್ಲೇ. ಕಣ್ಣಿಗೆ ಏಟಾಯ್ತು, ಅವಳು ಎಂಟಿಗೆ, ಮಗಿಗೆ ಏಟಾಯ್ತು. ಇನ್ನೊಂದು ಮಗು ಚೆನ್ನಾಗಿದೆ, 2 ಹೆಣ್ಮಕ್ಳಂತೆ. ಅವ್ರು ಸಹಾಯ ಮಾಡಿ ಸೀಟ್ ಕಟ್ಟಕ್ಕೆ ಮಾಡ್ಬೇಕಾ ಬೇಡ ಹೇಳಿ? ಅದಕ್ಕೊಬ್ಬ ಮೆಸೇಜ್ ಹಾಕೇನೆ ಏನಂತೇಳಿ, ಕಳ್ಸ್ವಾಮಿ ಅಂತ. ನಿಮ್ಮ ತನಿಖೆ ಆಗ್ಬೇಕು ಅಂತ. ಅಪ್ಪನ ದೇವಸ್ಥಾನ ನನಗೆ ಗೊತ್ತೇ ಇಲ್ಲ ಆಯ್ತಾ. ಇನ್ನು ಮೊನ್ನೆ ಸ್ಯಾರಿ ಕೊಡೋ ಹೆಣ್ಮಕ್ಳು ಮುಟ್ಟಲ್ವಾ? ಯಾವನೊಬ್ಬ ತಲೆಕೆಟ್ಟ ಮನೋಹರ್ ಅಂತ ಮೆಸೇಜ್ ಮಾಡ ನಮ್ಗೆ ಏನಂತ ಹೇಳ್ರಿ, ಸಕದಾಗೆ ಸೀರೆ ಕೊಡೋಗಿ ಹೆಂಗ್ಸ್ ಮುಡ್ತಾನೆ ಅಂತ. ಕೆಟ್ಟ ಭಾವನೆಗಳು ಬಿಟ್ಟು ಒಳ್ಳೆ ಭಾವನೆ. ಮನೆಗೆ ಬನ್ನಿ, ದೇವಸ್ಥಾನಕ್ಕೆ ಬನ್ನಿ ಅಲ್ಲಮ್ಮ. ಪುಣ್ಯ ಕ್ಷೇತ್ರ. ಯಾರನ್ನು ಬರ್ರಿಂದ ಕರೆದಿಲ್ಲ, ಎಲ್ಲೂ ಹುಷಾರು ಮಾಡ್ತೀನಿ ಅಂತ ಹಾಕಿಲ್ಲ. ಇದಕ್ಕೆ ಹುಷಾರಾಗೋದು. ಅದು ಲಾಸ್ಟಿಗೆ ಕಾಯಬೇಕು, ತಲೆಕೆಟ್ಟೆಲ್ಲ ಹೋಗ್ಬೇಕು, ಅರ್ಜೆಂಟಲ್ಲಿ ಹೋಗ್ಬೇಕು. ಆಂಬುಲೆನ್ಸ್ ನಾನು ಆಂಬುಲೆನ್ಸ್ ನಿಲ್ಸ್ಕೊಳ್ಳ, ಎಲ್ಲ ಕಡೆ ಆಂಬುಲೆನ್ಸ್ ನಿಲ್ಸ್ಕೊಂತ ನಾನು ನಿಲ್ಸ್ಕೊಳ್ಳ ಆಂಬುಲೆನ್ಸಾ? ಇಲ್ಲ ಅಂದ್ರೆ ಹೇಳಿ ಟ್ರ್ಯಾಕ್ಟರ್ ತಗೊಂಡು ಎಸ್ಕೊಂಡು ಬಿಸಾಕ್ತೀನಿ ಮನೆಗೆ. ಇನ್ನೇನು ಮಾಡೋದು? ಸೀಟ್ ಮೋಸ ಮಾಡ್ತಾರೆ ಅಂತ 5 ರೂಪಾಯಿ ಸೀಟ್ ಮಾಡಿದ್ದು ನಾವೇ. ಆಟ ಆಡ್ಕೊಂಡು ನಮಗೆ ಹೊಡಿತೀವಿ ಅಂದ್ರೆ ಅವರು. 200 ರೂಪಾಯಿ ಆಟ ಮಾಡಿರೋದು ನಾವೇ. ನಮ್ಗೆ ಹೊಡಿತೀವಿ ಅಂದ್ರೆ ಅವರಲ್ಲ. ನೀವು 8,000 ಕಿಲೋರು ನಿಮ್ಮನ್ನೆಲ್ಲ. ಇಷ್ಟೆಲ್ಲ ಕಂಡೀಷನ್ ಯಾವನು ಮಾಡೋದು ಸ್ವಾಮಿ. ನಾವು ಮಾಡಿದ್ವಿ ನೋಡಿ. 200 ರೂಪಾಯಿ ಇಸ್ಕೊಂಡಲ್ಲ ಅವರು. ಅದರಲ್ಲಿ ಕೆಲವರು ಬರ್ತಾರೆ, ಅಪ್ ಅಂಡ್ ಡೌನ್ ಬುಕ್ ಮಾಡ್ಕೊಂಡು ಬಂದು ಬೇಗ ಹೋಗ್ಬೇಕು ಅಂತಾರೆ. ನಿಮ್ಮ ತಲೆಕೆಟ್ಟರೆ ಬೇಗ ಮನೆಗೆ ಹೋಗಿ ಅಲ್ವಾ? ಸಾಯಂಕಾಲದಾಗ ಸೀಟ್ 50 ರೂಪಾಯಿ ಸೀಟ್ ಹೊಡಿತಾ ಇದೀವಿ ನಾವು. 200 ರೂಪಾಯಿ ಲೆಕ್ಕ ಮಾಡಿದ್ದೀವಿ. ರೋಡೇ ಇಲ್ಲ, ಜಾಗನೇ ಇಲ್ಲ. ನಮ್ಮ ಟಂಪ ಬಿಟ್ಟಿದ್ವಿ, ನಿಮ್ಗೆ ಗೊತ್ತಿರುತ್ತೆ. ಲಾಸ್ಟ್ ನಮ್ಮ ಟಂಪ ಬಿಟ್ಟಿದ್ದೆ. ಯಾರೋ ಒಂದು ಅಮ್ಮ ನಮ್ಮ ಅಕ್ಕನಂತ ಟಂಪ ಎತ್ತಾಗುತ್ತೆ, ನಿಮ್ಮ ಕಾರ ಡ್ರಾಪ್ ಮಾಡಿದ್ಲು. ನಂದು 8 ಕಾರು ಅದಕ್ಕೆ ನಿಲ್ಸಿದ್ವಿ ಅಲ್ಲವ. 8 ಕಾರ್ ನಾನೇ ಬರೋದು. ಓಮಿನಿಕ್ಕೆ ಒಂದು ನಮ್ಮ ಮನೆ ಹೋಗೋಸ್ಕರ, ನಮ್ಮ ಫ್ಯಾಮಿಲಿ ಹೋಗೋಸ್ಕರ. ಗೊತ್ತಾಯ್ತಾ? ಒಂದು ಟಂಪ ಇದೆ ನೋಡಿ, ಲಗೇಜ್ ತುಂಬಕ್ಕೆ, ಲೈಸೆನ್ಸ್ ತುಂಬಕ್ಕೆ. ಇಲ್ಲಿ ಬಿಡಲ್ಲ ಯಾರು ಅಂತ ಅಂದ್ಕೊಂಡ್ರಾ? ಅಮ್ಮ ಸರ ಪೋಣಂಗ ಮಾನಸ ರೋಡ್ ತುಂಬಿ ನೋಡಿ. ಸಿರಾಕಿ ಒಂದು ಅಂದ ಸಮೇತ ಯಾರು ಪಬ್ಲಿಕ್ ಇಲ್ಲ, ಯಾರೋ ಅಜ್ಜಿ ಮಾಡ್ತಾ ಇದೆ. ಅಲ್ಲಿಗೆ ಅಕ್ಕಿ ತುಂಬಿದೀವಿ. 40 ಚೀಲ ಅಕ್ಕಿ ತುಂಬಿ ಬರೀ 5 ಡೈಪರು. ಜಾಸ್ತಿ ಡೈಪರ್ ಎಷ್ಟಿದ್ವು? 5 ಡೈಪರ್ ಇದ್ದು ಅಲ್ಲಿ ನಿಮ್ಮವು. ನೀವು ಮಾಡಾಕ್ತಿರಲ್ಲ. ನೀವು ಒಳಗಡೆ ದಿನಕ್ಕೆ ಒಬ್ಬರಾರವೆ ಬಂದು ಡೈಪರ ಟಿಶ್ಯೂ ಪೇಪರ್ ಎಷ್ಟು ಹಾಕ್ತಾರೆ. ಪುಣ್ಯ ಬರುತ್ತೆ ನಿಮಗೆ ಅಲ್ವಾ? ಇಲ್ಲಿ ಈ ಸೀಟ್ ಇರಲಿಲ್ಲ, ಮಳೆ ಬಂದು ಮನೆ ಹೊಳಗೆ ಬಿಟ್ಟಿವಿ. 3 ಜನ ಲೆಟ್ರಿ ಮಾಡೋದು ಅಷ್ಟೇ. ಅಕ್ಕಿ ಸೀಟ್ ಹಾಕಿರೋದು ಸಾರಿ ಇಲ್ಲೇ ಅಂತ.
ಆಯ್ತಾ? ಈ ಮಾಹಿತಪ್ಪ ನಮ್ದಲ್ಲ ಕಣ್ರಪ್ಪ, ಹೇಳ್ತೀನಿ ಕೇಳಿ. ಕೇಳ್ತಾರೆ ಮಾಹಿತಪ್ಪ ನಮ್ದು, ರೋಡು ನಮ್ದಲ್ಲ, ಬಿಡಿಸ್ಕೊಂಡಿದ್ದೀವಿ ನಾವು, ಅದನ್ನು ಹಾಳು ಮಾಡಬೇಡಿ. ಸುತ್ತಲೂ ಎಲ್ಲ ಬಾಳೆಕಾಯಿ ಮುರಿದು ಅವ್ರು ಬೆಲೆ ಹಾಕೊಂಡ್ರು, ಇದೆಲ್ಲ ಪೈಪ್ ಕಿತ್ತಿ ಅವ್ನು ತಂದಿ ಬೆಲೆ ಹಾಕೊಂಡ್ರೆ ನಾವೇ ಜಗಳ ಆಡಿಲ್ಲ. ನೀವು ಪೈಪ್ ಕೇಳೋದು ಅದು ವರ್ಷದ ಇದು ವರ್ಷದ ಮಾಡೋರಿಗೆ ಅವ್ರನ್ನ ಬೆಲೆ ಹಾಕೊಂಡಾನೆ. ಇಲ್ಲಿ ಬಾಳೆಕಾಯಿ ಮುರಿಯೋದು ಅವು ಮುರಿ ಎಲ್ಲ ಮಾಡಿ ಅವರು ತಂದಿ ಬೆಲೆ ಹಾಕೊಂಡಾರೆ. ಇನ್ನೇನು ಮಾಡ್ಬೇಕು ಅಂತೀರಿ ಹೇಳ್ರಿ? ಟ್ಯೂಷನ್ ಬರೆಸ್ತು ಹೋಗ್ತಿರಲ್ಲ, ಪುಣ್ಯ ಬರುತ್ತೆ ಅಂದ್ರೆ ನಿಮಗೆ. ದೇಶ ಒಳಗೆ ಡೈಪರ್ ನಾವೇ ಬೇಕಾ? ನಮ್ಮ ಅಪ್ಪ ತನ್ನ ಪೇಪರ್ ಆಗಿ ನಾಚಿಕೆ ಆಗ್ಬೇಕು ನಮ್ಗೆ, ಹೇಳ್ಕೊಳಕ್ಕೆ ನಿಮಗೆ ಅಲ್ವಾ? ನಮ್ಮ ಅಮ್ಮ ಅಡುಗೆ ಮಾಡಿ ಕಳಿಸಿದ್ರೆ ಬಟ್ಟಾರ ಬಂದಿಲ್ಲ ಅಲ್ವಾ? ಬಾತ್ರೂಮ್ ಇತ್ತಲ್ಲಿ, ಯಾವ ಬಾತ್ರೂಮ್ ನೀರಾಕಿ ಬಂದಿದ್ದೆ ಕರೆದ್ಬಿಟ್ರೆ ಸಿಡ್ಬಲ್ಲ. ನಮ್ಮ ಅಪ್ಪಂಗೆ ಹಾಕ್ಸ್ಕೊಂಡು ನನ್ನ ಕರೀತಾರೆ, ಕಿತ್ತಾಕ್ಬಿಟ್ಟು ನಮ್ಮ ಬಾತ್ರೂಮ್ ಕಲ್ಲು ತೆಗಿಬೇಕು ಅಂತಿದ್ದೆ, ಮನೆ ತೆಗಿತಿದ್ದೆ. ಯಾರ ಪುಣ್ಯ ನಂತರ ಬಂದು ತೆಗಿಬೇಡ ಬೇಡ ಅಂತ ತೆಗಿತಿದ್ದೆ. ಯಾಕೊತ್ತಾ? ಒಳಗಡೆ ಬಂದು ಪೂಜಾರನ್ನು ಕೇಳ್ತಾರೆ ಕಲ್ಲು ಬಿಡಿಸ್ಬನ್ನಿ ಅಂತ. ನನ್ನೇ ಕೇಳ್ತಾರೆ ಮೊನ್ನೆ ಒಬ್ಬಳ ಅಮ್ಮ, ನಮ್ಮ ಗಂಟು ಕಾಲ ನಾವು ಅಂತ ಕುಣ್ಸ ಮೇಲೆ ಜಾಗ ಬಿಡಿಸ್ಬನ್ನಿ ಅಂತಾಳೆ. ನಾವು ನಿಮ್ಮನೆ ಆಳ್ಗಳ ನಾವು ಸೇವಕರಲ್ಲ, ನಿಮ್ಮ ಸೇವಕರಲ್ಲ, ನಾವು ಸ್ವಾಮಿಗಳಲ್ಲ, ತಾಯಿಗೆ ಸೇವಕರು. ಯಾರುಗಳೇ ಮಾಂತ ಇದಾವಲ್ಲ, ದುರ್ಗಾ ಪರಮೇಶ್ವರಿ, ಗಂಗಾ ಪರಮೇಶ್ವರಿ ನಮ್ಗೆ ಸಿಕ್ಕಾರಲ್ಲ, ಅವ್ರ ಸೇವಕರು. ನಿತ್ಯ ಆಡ್ಬೇಕು, ನೀರು ಕುಡಿತೀವಿ, ಅವ್ರು ಸೇವೆ ಮಾಡ್ತೀವಿ, ನಮ್ಮ ಅಪ್ಪಮ್ಮ ಸಾಕೊಂಡು ಆರಾಮಾಗಿದ್ದೀವಿ ಆಯ್ತಾ? ಅಲ್ಲಿ ನೋಡಿ ಒಂದ್ಸರಿ ಗೊತ್ತಾಗುತ್ತೆ, ನಿಮ್ಗೆ ಪುಣ್ಯ ಬರುತ್ತೆ. ಆ ಚಪ್ಪಡಿ ತಂದು ಎಲ್ಬಿಟ್ಟು ನೋಡಿ ಎಷ್ಟು ಪುಣ್ಯ ಬರುತ್ತೆ ನೋಡಿ. ನೀವು ಪುಣ್ಯ ಮಾಡಿ ಬೋರ್ಡ್ ಅಲ್ಲಾಕಿದ್ದೀವಿ ನಾವು, ಚಪ್ಪಡಿ ತಂದು ಅಲ್ಲಿ ಬಿಡಿ. ಯಾರ ಪುಣ್ಯಾತ್ಮ ಬಂದು ನಿಮ್ಮ ಶಾಪ ಬರಲಿ, ಅವಾಗ ಚಪ್ಪಲಿ ವಿಷಯ ನೋಡ್ಕೊಳ್ಳಿ, ನಿಮ್ಮ ಮಕ್ಕಳು ಕಾಪಾಡ್ಕೊಬೇಡಿ, ನಿಮ್ಮ ಮಗಳು ವಿಷಯ ನೋಡ್ಕೊಳ್ಳಿ, ನಿಮ್ಮ ಆಸ್ತಿ ನಿಮ್ಮ ಅಂತ ಒಳಗಟ್ಟಾಗಿರ್ಬೇಡಿ. ಏನಪ್ಪ, ಒಂದು ಗಂಡ ಒಂದು ಹೆಂಡತಿಗೆ ಡೈವರ್ಸು, ಒಂದು ಮಗು ಅಳುತ್ತೆ ಅಂತೀರ, ಅದು ಹೆಂಗೆ ಹೇಳ್ತೀರಪ್ಪ? 6 ಜನ ಮಕ್ಕಳು ಮಮ್ಮ ಸಾಕಿದ್ದೀನಿ, ಒಂದು ಮಗು ಅಳುತ್ತಂತೆ, ಹಾಸ್ಟ್ಲಿ ಹಾಕಿ ನಿಮ್ಮಂಥ ವರ್ಷ ಹಾಸ್ಟ್ಲಿ ಇರೋದು ಅಲ್ವಾ? ಒಂದು ಮಗು ತರಲೆ ಮಾಡುತ್ತಂತೆ, ಭಾಳ ತರಲೆ ಮಾಡ್ತಾನಂತೆ ನೋಡಿ. ವಜ್ಜೆ ಆಡ್ತಾಯಿತ್ತು ಅವಾಗಿಂದವ, ಅವರಮ್ಮ ಹುಡುಗಿ